ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಇವ್ರು ಏನು ಅಲಿಬಾಬಾ ಚಾಲಿಕೋರ್ಸ್ ಅಂತೇಳಿ ಇವರೇನು ಮಹಾಗಠಬಂಧನ್ ಅಂತ ಮಾಡ್ಕೊಂಡಿದ್ರು, ಇವರೆಲ್ಲ ಒಟ್ಟಿಗೆ ಸೇರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಏನು ಅಭಿವೃದ್ಧಿ ಕೆಲಸಗಳಿದೆ, ನಿತೀಶ್ ಕುಮಾರ್ ಅವರು NDA ಸರ್ಕಾರದಲ್ಲಿ ಅವರು ಏನು ಮುಖ್ಯಮಂತ್ರಿಯಾಗಿ ಬಿಹಾರದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನೆಲ್ಲ ಬದಿಗೊತ್ತಿ ವೋಟ್ ಚೋರಿ ಅಂತ ಹೇಳಿ ಒಂದು ಗಾಳಿಯಲ್ಲಿ ಗುಂಡಾರಿಸಂತ ಕೆಲಸಗಳನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ರು. ಇದನ್ನೆಲ್ಲ ನೋಡಿದಂತ ಬಿಹಾರದ ಜನತೆ ಏನು ಜಂಗಲ್ ರಾಜ್ ಇದೆ, ಗೂಂಡಾ ರಾಜ್ ಇದೆ. ಹಿಂದೆ 60 ವರ್ಷಗಳ ಕಾಲ ಬಿಹಾರನ್ನ ಆಳ್ವಿಕೆ ಮಾಡಿದಂತ ಈ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಲಾಲು ಪ್ರಸಾದ್ ಯಾದವ್ ಇರ್ಬೋದು, ಇವರೆಲ್ಲ ಎಷ್ಟು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರ ಮಾಡಿದ್ರು ನಮಗೆ ವೋಟ್ ಹಾಕೋದಕ್ಕೂ ನಮಗೆ ಅವಕಾಶ ಇರಲಿಲ್ಲ, ಸ್ವತಂತ್ರ ಇರಲಿಲ್ಲ. ನಾವ್ ಯಾವ್ದಾದ್ರು ಲಾಲು ಅವರ ವಿರುದ್ಧವಾಗಿ ಕಾಂಗ್ರೆಸ್ ವಿರುದ್ಧವಾಗಿ ವೋಟ್ ಹಾಕ್ತೀರಿ ಅಂತ ಹೇಳಿದ್ರೆ ಅಲ್ಲಿ ಬಂದು ಅವರೇ ನಮ್ಮನ್ನೆಲ್ಲ ಸೈಡ್ ಕೊಟ್ಟು ಬಡ್ದು ಕೊಲೆ ಮಾಡಿ ನಮ್ಮ ವೋಟ್ಗಳನ್ನು ಅವರೇ ಹಾಕೊಂತ ಇದ್ರು. ಅವ್ರ ವಿರುದ್ಧವಾಗಿ ಹಾಕಿರ್ತಕ್ಕಂಥ ವೋಟ್ಗಳು ಯಾವ್ದಾದ್ರು ಬೂತ್ಗಳಿದ್ರೆ ಆ ಮತಪೆಟ್ಟಿಗೆಗಳನ್ನ ಎತ್ಕೊಂಡೋಗಿ ನದಿಯಲ್ಲೋ ಕೆರೆಯಲ್ಲೋ ಎಲ್ಲೋ ಬಿಸಾಕ್ತಾ ಇದ್ರು. ಕೊಲೆಗಳು ನಡೀತಾ ಇತ್ತು, ಅದೊಂದು ದೊರಡೆ ನಡೀತಾ ಇತ್ತು. ಕೆಲಸ ಕೊಡ್ತೀನಿ ಅಂತ ಹೇಳಿ ರೈತರ ಜಮೀನುಗಳನ್ನ ಲಾಲು ಪ್ರಸಾದ್ ಯಾದವ್ ರೈಲ್ವೆ ಮಂತ್ರಿಗಳಾಗಿದ್ದಾಗ ಅವ್ರ ಹೆಸರು ಮಾಡ್ಕೊಂಡಿರ್ತಕ್ಕಂಥದ್ದೆಲ್ಲ ಉದಾಹರಣೆ ಇದೆ. ಇದನ್ನೆಲ್ಲ ಮೇವು ಹಗರಣ ಇದೆ. ಇದನ್ನೆಲ್ಲ ನೋಡಿದಂತ ಜನ ಬಿಹಾರದ ಡೆವಲಪ್ಮೆಂಟ್ಗೋಸ್ಕರ NDA ಸರ್ಕಾರನೇ ಬರಬೇಕು. ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನಾಯಕತ್ವದಲ್ಲಿ, ನಿತೀಶ್ ಕುಮಾರ್ ಅವರ ನಾಯಕತ್ವದಲ್ಲಿ, ನಮ್ಮ NDA ಚಿರಾಗ್ ಪಾಸ್ವಾನ್ ಅವರು ಇರ್ಬೋದು, ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತೇನು ಬಿಹಾರಲ್ಲಿ ನಡೆದಂತ ಚುನಾವಣೆಯಲ್ಲಿ ಅಭೂತಪೂರ್ವ ಜಯವನ್ನ ಕೊಟ್ಟಿರ್ತಕ್ಕಂಥ ಜನತಾ ಜನಾರ್ದನ ಇವತ್ತು ಯಾರು ಊಹಿಸಿದಂತೆ ಯಾರೂ ಏನು ಒಂದೇ ಒಂದು ಚಾನೆಲ್ ಅಲ್ಲಿ 206 ಸೀಟ್ ಅಂತ ನೋಡ್ತಿದ್ರು, ಆದ್ರೆ ಇನ್ನೆಲ್ಲ 150, 160 ಅಂತ ನೋಡ್ತಿದ್ರು. ಇದನ್ನ ಇನ್ನೊಂದು ಮೀರಿ ಇವತ್ತು 208 ಸೀಟು NDA ಬಂದಿದೆ, ಇನ್ನೂ ಬರೋದಿದೆ. ಅದಕ್ಕೋಸ್ಕರ ಬಿಹಾರ ಜನತೆ ತೀರ್ಮಾನ ಮಾಡಿದ್ರು, ಅಲ್ಲಿನ ಮಾತೆ ಭಗಿನಿಯರು ತೀರ್ಮಾನ ಮಾಡಿದ್ರು. ಹೆಣ್ಮಕ್ಳ ಸುರಕ್ಷತೆಗಾಗಿ, ನಮ್ಮ ವಿದ್ಯಾಭ್ಯಾಸಕ್ಕಾಗಿ, ನಮ್ಮ ಮಕ್ಕಳ ವಿದ್ಯೆಗಾಗಿ ನಾವು ಏನು ಬೇರೆ ಬೇರೆ ರಾಜ್ಯಗಳಿಗೆ ಪಲಾಯನ ಮಾಡ್ತಾ ಇದ್ರು, ಕೆಲಸಗಳನ್ನು ಹುಡ್ಕೊಂಡು ಹೋಗ್ತಾ ಇದ್ರು, ಅವ್ರು ಇಲ್ಲೇ ಕೆಲಸ ಮಾಡ್ಬೇಕಂದ್ರೆ, ಬಿಹಾರ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಭಾರತೀಯ ಜನತಾ ಪಾರ್ಟಿ ನಿತೀಶ್ ಕುಮಾರ್ ಅವರು ಇರಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ಇಷ್ಟೊಂದು ಮಟ್ಟದಲ್ಲಿ ವೋಟ್ ಹಾಕಿ ಜಯಗಳಿಸುವಂತ ನಿಟ್ಟಿನಲ್ಲಿ ಅವರು ಪಾತ್ರರಾಗಿದ್ದಾರೆ. ಇದಕ್ಕೆ ವಿರೋಧ ಪಕ್ಷದ ನಾಯಕರುಗಳು ಸುಮಾರು ಜನ ಸಿದ್ದರಾಮಯ್ಯನವರ ಆದಿಯಾಗಿ ಎಲ್ಲರನ್ನು ಇದು ವೋಟ್ ಚೋರಿ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಕೇಂದ್ರದಲ್ಲಿ ನಮ್ಮದೇ ಸರ್ಕಾರ ಇತ್ತು, ಕರ್ನಾಟಕ ರಾಜ್ಯದಲ್ಲಿ ನಡೆದಂತ ಚುನಾವಣೆಯಲ್ಲಿ 130 ಸೀಟ್ ಬಂತು. ಅವತ್ತು ನಾವು ವೋಟ್ ಚೋರಿ ಅಂತ ಹೇಳಿಲ್ಲ.